ಹಾಸನಾಂಬೆ ಜಾತ್ರಾ ಮಹೋತ್ಸವದ ವೇಳೆ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ವಿವಿಧ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತಕ್ಕಂಥ ಆರೋಪ ಸಂಬಂಧ ಲೋಕಾಯುಕ್ತ ತನಿಖೆ ಪ್ರಾರಂಭವಾಗಿದೆ. ಕಳೆದ ಒಂದ್ 2-3 ದಿವಸ ನಡೀತಾ ಇರ್ತಕ್ಕಂಥದ್ದು. ಇನ್ನು ಆರ್ಟಿಐ ಕಾರ್ಯಕರ್ತ ಮನು ಅಂತಕ್ಕಂಥವರು ಸಲ್ಲಿಸಿದ ದೂರನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಪಾಲಿಕೆ ಕಚೇರಿ ಆವರಣದಲ್ಲೇ ವಿಚಾರಣೆ ನಡೆಸಿ ದೀಪಾಲಂಕಾರ ಗುತ್ತಿಗೆ ನೀಡಿರುವುದಾಗಿರಬಹುದು ಅಂಡ್ ಅದರಲ್ಲಿ ನಿಯಮಾವಳಿಗಳು ಪಾಲನೆ ಆಗಿಲ್ಲ ಅಂತಕ್ಕಂಥ ಆರೋಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಇನ್ನು ದೀಪಾಲಂಕಾರಕ್ಕೆ ಲಕ್ಷಾಂತರ ರೂಪಾಯಿ ದುಂದು ವೆಚ್ಚವನ್ನ ಮಾಡಲಾಗಿದೆ ಅಂತಕ್ಕಂಥ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಈ ಟೆಂಡರ್ ಒಂದರಲ್ಲೇ 15 ಲಕ್ಷಕ್ಕೂ ಅಧಿಕ ಮೊತ್ತದ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಖರೀದಿಸಿದ ಸಾಮಗ್ರಿ ಮೌಲ್ಯಕ್ಕಿಂತ ಹೆಚ್ಚಾಗಿ ಹಣ ವ್ಯಯಿಸಲಾಗಿದೆ. ಗ್ರೇಡ್ 1 ಆಗಿರ್ತಕ್ಕಂಥ ದೇವಸ್ಥಾನ ಇರತಕ್ಕಂಥ ಹಾಸನಾಂಬ ಉತ್ಸವದಲ್ಲಿ ವಿದ್ಯುತ್ ಲೈಟಿಂಗ್ಸ್, ಹೂವಿನ ಅಲಂಕಾರ ಸೇರಿ ಬಹುತೇಕ ಕಾಮಗಾರಿಗಳನ್ನ ಒಬ್ಬರಿಗೆ ಟೆಂಡರ್ ನೀಡಲಾಗಿದೆ ಅಂತಕ್ಕಂಥ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಲೋಕಾಯುಕ್ತ ಅಧಿಕಾರಿ ಗಾಯತ್ರಿ ಅವರ ನೇತೃತ್ವದಲ್ಲಿ ನಡೆದ ವಿಚಾರಣೆಯಲ್ಲಿ ಪಾಲಿಕೆ ಇಂಜಿನಿಯರ್ ಸುಜಾತ ಹಾಗೂ ನಿವೃತ್ತ ಇಂಜಿನಿಯರ್ ರಂಗಸ್ವಾಮಿ ಅವರನ್ನ ಪ್ರಶ್ನಿಸಲಾಯಿತು. ಅಗತ್ಯ ದಾಖಲೆ ಸಲ್ಲಿಸುವಂತೆ ಈಗಾಗಲೇ ತನಿಖಾಧಿಕಾರಿಗಳು ಸೂಚಿಸಿದ್ದಾರೆ. ಇಲ್ಲ ಅಂತಂದ್ರೆ ವರದಿಯನ್ನ ಹೆಂಗಿದೆ ಅದನ್ನೇ ದಾಖಲಿಸ್ಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರಂತೆ. ಇನ್ನು ದೂರುದಾರರ ಸಮ್ಮುಖದಲ್ಲೇ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಮೇ ಬಿ ಆ ಟೈಮಲ್ಲಿ ಆದ್ರೂ ಒಬ್ರು ರಿಟೈರ್ಡ್ ಆಗೋಗ್ಬಿಟ್ಟಿದಾರಂತಪ್ಪ, ಈಗ ತನಿಖೆ ಮಾಡ್ತಾ ಇದ್ದಾರೆ. ಆಯ್ತು, ಈಗ್ಲಾದ್ರೂ ಅಕ್ರಮ ನಡೆದಿದ್ದಾರೆ, ಅದು ಹೊರಗೆ ಬರ್ಲಿ.